ಆಂಜನೇಯ ಮೂರ್ತಿ ತೆರವು ಯತ್ನ ಆರೋಪ. ಎರಡು ಗುಂಪುಗಳ ನಡುವೆ ಗಲಾಟೆ. ಗೋದಾಮಿನಲ್ಲಿದ್ದ 100ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿ. ತೋಟದಲ್ಲಿದ್ದ 3 ಲಕ್ಷ ಮೌಲ್ಯದ ದಾಳಿಂಬೆ ಕಳ್ಳತನ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ತೋಟದಲ್ಲಿ ಇದ್ದ 3 ಲಕ್ಷ ರೂಪಾಯಿ ಮೌಲ್ಯದ ದಾಳಿಂಬೆ ಕಳವು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರದಲ್ಲಿ ತಡರಾತ್ರಿ ದಾಳಿಂಬೆ ಕಳ್ಳತನ ಮಾಡಲಾಗಿದ್ದು, ಮಾಲೀಕ ಮಂಜುನಾಥ್ ಕಂಗಾಲಾಗಿದ್ದಾರೆ. ಪತ್ನಿಯ ಚಿನ್ನಾಭರಣವನ್ನು ಅಡವಿಟ್ಟು ದಾಳಿಂಬೆ ಬೆಳೆದಿದ್ದೆ, ಆದರೆ ಖದೀಮರು ರಾತ್ರೋರಾತ್ರಿ ದಾಳಿಂಬೆ ಕದ್ದೊಯ್ದಿದ್ದಾರೆ ಅಂತ ಮಂಜುನಾಥ್ ಅಳಲು ತೋಡಿಕೊಂಡಿದ್ದಾರೆ. ದಾಳಿಂಬೆ ದ್ರಾಕ್ಷಿ ಕಳ್ಳತನ ಆಗುತ್ತಾ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. Hotel Management with AI. Join IIHM, International Institute of Hotel Management. ಬೆಂಗಳೂರಿನ NRI ಲೇಔಟ್ನ ಬೈಕ್ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ಬೈಕ್ಗಳ ಗೋದಾಮು ಧಗಧಗಿಸಿದೆ. ಅಗ್ನಿಯ ಅಟ್ಟಹಾಸಕ್ಕೆ 100ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರು ನಿಯಂತ್ರಣ ತಪ್ಪಿ ಕೃಷ್ಣಾ ನದಿಗೆ ಉರುಳಿದ್ದು, ಚಾಲಕ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ರಬಕವಿ ಗ್ರಾಮದಲ್ಲಿ ದುರಂತ ತಪ್ಪಿದೆ. ಕಾರು ನದಿಗೆ ಉರುಳ್ತಾ ಇದ್ದಂತೆ ಡೋರ್ ತೆಗೆದು ಸುನೀಲ್ ಅಂಬಿಗೇರ ಹೊರಬಂದಿದ್ದಾನೆ. ಕಳೆದ 1 ವಾರದಲ್ಲಿ ಇದೇ ಸ್ಥಳದಲ್ಲಿ ಕೃಷ್ಣಾ ನದಿಗೆ 3 ಕಾರುಗಳು ಉರುಳಿವೆ. ಗುತ್ತಿಗೆದಾರ ರಸ್ತೆಗೆ ಜಲ್ಲಿ ಹಾಕಿ ಸಮತಟ್ಟು ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಸುರಕ್ಷತಾ ನಾಮಫಲಕ ಕೂಡ ಅಳವಡಿಸಿಲ್ಲ. PWD ಅಧಿಕಾರಿಗಳು ಗುತ್ತಿಗೆದಾರ ಸುನೀಲ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಸಾರ್ವಜನಿಕರಿಗೆ ಜೀವ ಬೆದರಿಕೆ ಹಾಕಿ ವಂಚಿಸ್ತಾ ಇದ್ದ 3 ಖದೀಮರನ್ನ ಬಂಧಿಸಲಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ಠಾಣೆ ಪೊಲೀಸರು ಆರೋಪಿ ತಿಮ್ಮೇಶ್, ಸಂತೋಷ ಮತ್ತು ಗುರುರಾಜ್ಗೆ ಕೊಳ ತೊಡಿಸಿದ್ದಾರೆ. ಬಂಧಿತ ಆರೋಪಿಗಳ ಬಳಿ ಇದ್ದ 30 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಹುಡುಗಿಯರನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರುವೆ ಅಂತ ಮಹಿಳೆಯರಿಗೆ ಬೆದರಿಸಿ ಸುಲಿಗೆ ಮಾಡಿದ್ರು. ನೊಂದ ಮಹಿಳೆ ದೂರು ಆಧರಿಸಿ 3 ಕೆಡ್ಡ ತೊಡಲಾಗಿದೆ. ಭಾರತದ ಸಾಂಪ್ರದಾಯಿಕ ಕೈಮಗ್ಗ ಪರಂಪರೆಗೆ ಹೊಸ ರೂಪ ನೀಡೋದಕ್ಕೆ ರಾಮರಾಜ್ ಕಾಟನ್ ಮುಂದಾಗಿದೆ. ಒಡಿಶಾದ ಮಯೂರ್ಭಂಜ್ನ ಸಂತಾಲಿ ಸಮುದಾಯದ ಸಾಂಪ್ರದಾಯಿಕ ನೇಯ್ಗೆಯನ್ನು ಆಧರಿಸಿ ಪಂಚ ಎಂಬ ಹೊಸ ಕೈಮಗ್ಗ ಧೋತಿಯನ್ನ ರಾಮರಾಜ್ ಕಾಟನ್ ಪರಿಚಯಿಸಿದೆ. ದಶಕಗಳಿಂದಲೂ ಸಂತಾಲಿ ಬುಡಕಟ್ಟು ಸಮುದಾಯದ ವಿಶಿಷ್ಟ ನೇಯ್ಗೆ ಪರಂಪರೆ ಹೊಂದಿದೆ. ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಕೊರತೆಯಿಂದಾಗಿ ಹಿಂದೆ ಉಳಿದಿತ್ತು. ಇದೀಗ ರಾಮರಾಜ್ ಕಾಟನ್ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಪಂಚ ಮೂಲಕ ಸಂತಾಲಿ ನೇಯ್ಗೆಯನ್ನ ಧೋತಿಯ ರೂಪದಲ್ಲಿ ಗ್ರಾಹಕರಿಗೆ ಪರಿಚಯಿಸಿದೆ.